ಜಮೀನಿಗೆ ನುಗ್ಗಿದ ಕಾಡಾನೆ ಕಟಾವು ಮಾಡಿದ ಭತ್ತದ ಬೆಳೆ ನಾಶವಾಗಿದೆ. ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ಕಾಡಾನೆ ಹಾವಳಿ. ರಮೇಶ್ ಹಾಗೂ ಮಹೇಶ್ ಎಂಬುವರಿಗೆ ಸೇರಿದಂತ ಭತ್ತದ ಫಸಲು ನಾಶವಾಗಿದೆ. ಕಾಡಾನೆ ದಾಳಿಯಿಂದ 30,000 ರೂಪಾಯಿ ಮೌಲ್ಯದ ಭತ್ತದ ನಾಶ ಆಗಿರುವಂಥದ್ದು. ಸೂಕ್ತ ಪರಿಹಾರಕ್ಕಾಗಿ ಅರಣ್ಯ ಇಲಾಖೆಗೆ ಅನ್ನದಾತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗ್ರಾಮಕ್ಕೆ ಬಂದು ಬೆಳೆ ನಾಶ ಮಾಡ್ತಾ ಇರುವಂತಹ ಕಾಡು ಪ್ರಾಣಿಗಳ ಹಾವಳಿಗೆ ದಳವಾಯಿ ಕೋಡಿಹಳ್ಳಿ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ವನ್ಯಜೀವಿಗಳ ಹಾವಳಿ ತಡೆಗೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಳ್ತಾ ಇರುವಂಥದ್ದು. ಜಮೀನಿಗೆ ನುಗ್ಗಿ ಕಾಡಾನೆ ಕಟಾವು ಮಾಡಿದ್ದ ಭತ್ತದ ಬೆಳೆಯನ್ನು ನಾಶ ಮಾಡಿರುವಂಥ ಘಟನೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ನಡೆದಿದೆ. ರಮೇಶ್ ಹಾಗೂ ಮಹೇಶ್ ಎಂಬುವರಿಗೆ ಸೇರಿದಂಥ ಭತ್ತದ ಫಸಲು ನಾಶ ಆಗಿರುವಂಥದ್ದು. ಕಾಡಾನೆ ದಾಳಿಯಿಂದ ಸುಮಾರು 30,000 ರೂಪಾಯಿ ಮೌಲ್ಯದ ಭತ್ತದ ನಾಶ ಆಗಿದೆ. ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಅನ್ನದಾತರು ಅರಣ್ಯ ಇಲಾಖೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗ್ರಾಮಕ್ಕೆ ಬಂದು ಕಾಡು ಪ್ರಾಣಿಗಳು ಬೆಳೆ ನಾಶ ಮಾಡ್ತಾ ಇವೆ. ಕಾಡು ಪ್ರಾಣಿಗಳ ಹಾವಳಿಗೆ ದಳವಾಯಿ ಕೋಡಿಹಳ್ಳಿ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ವನ್ಯಜೀವಿಗಳ ಹಾವಳಿ ತಡೆಗೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಧ್ಯಕ್ಕೆ ಹೋಗೋಣ, ಹಂದಿ ಎಲ್ಲ ತುಳಿದ ಅಲ್ಲೂ ಅದ ನಡೆಯೋಣ. ನಾವು ಇಲ್ಲಿ ಮಾಮೂಲಿ ಭತ್ತ ಹಾಕಿದ್ದೀವಿ. ರಾತ್ರಿ ಮೊದಲೊಂದು ದಿವಸ ಬಂದಿತ್ತು ಆನೆ, ಏನೂ ಮಾಡಲಿಲ್ಲ, ಆ ಸೈಡ್ ಹೊಂಟೋಗಿತ್ತು. ರಾತ್ರಿ ಬಂದು ಇಲ್ಲೆಲ್ಲ ನೋಡಿ ನಮ್ಮ ಭತ್ತನೆಲ್ಲ ಹೆಂಗೆ ಹಾಳು ಮಾಡಿದೆ. ಅಲ್ಲಿ ಸ್ವಲ್ಪ ಒದರಿತು, ಇವತ್ತೆಲ್ಲ ಬಂದು ನೋಡಿ ಇಲ್ಲೆಲ್ಲ ತುಳ್ಕೊಂಡು ಅಲ್ಲಿ ಬಾಳೆ ಎಲ್ಲನೂ ತೀರಿಸಿದೆ. ಪುನಃ ಹಂದಿಗಳು ಕಾಟ. ಆಮೇಲೆ ನಮಗೆ ಇಲ್ಲಿ ಹಂದಿ ಮತ್ತು ಆನೆಗಳ ಕಾಟ. ಹಂಗೂ ನಾವು ಏನು ಮಾಡಿದ್ರು ಇಲ್ಲಿ ನಮಗೇನು ದಗ್ತಾ ಇಲ್ಲ. ಕಾಯ್ಕೋತೀವಿ, ಆದ್ರೂ ಆನೆ ಭಯ. ಆನೆ ಕಾಯ್ಕೊಂಡ್ರು ಭಯ, ಏನು ಇರೋಕ್ಕಾಗುತ್ತೆ? ಓಡಿಸ್ಬೋದು. ಹಂದಿ ಕಾಯ್ಕೊಂಡು ಇದ್ದದ್ದು ಆನೆ ಬರ್ತದೆ ಗೊತ್ತಿಲ್ಲ. ಆನೆ ಬಂದು ರಾತ್ರಿ ಎಲ್ಲ ಹಂಗೂ ಮಣಿಗೇವಿ. ರಾತ್ರಿ ಬಂದು ಹೋಗೋದ್ರೆ ನಮ್ಗೆ ಗೊತ್ತೇ ಇಲ್ಲ. ನಿದ್ದೆ ಬಂದು ಮ್ಯಾಲೆ ಅಟ್ಟೆ ಗುಡ್ಲು ಕಟ್ಟೇವಿ. ಅಟ್ಟೆ ಗುಡ್ಲಿಗೆ ಬೇಕಾದ್ರೆ ನೋಡಿ ಅಲ್ಲಿ ಬಾಳೆಕ ಮೇದು, ಆಮೇಲೆ ಆನಂತರ ಹಂಗೆ ಹೋಗದೆ ಭೀಮನ ಬೆಟ್ಟ.